ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಹಸಿ ಬಟಾಣಿಯನ್ನು ಮೊಳಕೆ ಬರದೆ ಹಾಗೆಯೇ ಹಾಳಾಗದೆ 1 ವರ್ಷದವರೆಗೂ ಸ್ಟೋರ್ ಹೇಗೆ ಮಾಡಿಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಬಟಾಣಿಗಳನ್ನು ಸ್ಟೋರ್ ಮಾಡಿ ಹೇಗಿಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಬಟಾಣಿ ತೊಗೊಂಡಿದ್ದೀನಿ, 1 kg ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ನಾವು ಈಗ ಸಿಪ್ಪೆ ಎಲ್ಲ ತೆಗೆದು ಬಟಾಣಿ ಕಾಳನ್ನು ನಾವು ತೊಗೋಬೇಕು. ಇವಾಗ ಇಲ್ಲಿ ನೋಡಿ, ನಾನು ಬಟಾಣಿ ಕಾಳೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಬಟಾಣಿ ಇದ್ದರೆ ಮತ್ತು ಹಾಳಾಗಿದ್ದು ಬಟಾಣಿ ಏನಾದರೂ ಇತ್ತು ಅಂದರೆ ಎಲ್ಲ ಆರಿಸಿ ನಾವು ತೆಗಿಬೇಕಾಗ್ತದೆ. ಯಾಕೆಂದರೆ ಇದು ಇರೋದರಿಂದ ಅದರಲ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಎಳೆ ಬಟಾಣಿಗಳು ಇರುತ್ತೆ ನೋಡಿ, ಅದನ್ನು ಕೂಡ ನಾವು ಆರಿಸಿ ತೆಗಿಬೇಕು. ಈಗ ನಾವು ಬಟಾಣಿ ಕಾಳಿನ ಸೀಸನ್ ಆಗಿರೋದ್ರಿಂದ ಇದನ್ನು ಸ್ಟೋರ್ ಮಾಡಿ ಇಟ್ಟರೆ ಒಳ್ಳೆಯದು. ಇವಾಗ ನೋಡಿ, ಇಲ್ಲಿ ನಾನು ಎಷ್ಟೊಂದು ಆರಿಸಿ ತೆಗೆದಿದ್ದೀನಿ. ಈ ಥರದ್ದು ಕಾಳು ಏನಾದರೂ ಇದ್ದರೆ ತೆಗೆದುಬಿಡಿ ಅದನ್ನು. ಈಗ ನೋಡಿ, ಈ ರೀತಿಯಾಗಿ ಗಟ್ಟಿ ಕಾಳು ಇದ್ದರೆ ಮಾತ್ರನೇ ತೊಗೊಳ್ಳಿ. ಇವಾಗ ಇದನ್ನು ನಾನಿಲ್ಲಿ ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಈ ಬಟಾಣಿ ಕಾಳಿಗೆ. ಇವಾಗ ನೀರು ಸ್ವಲ್ಪ ಬಿಸಿಯಾಗಿದೆ ಅನ್ನುವಾಗ, ಸ್ವಲ್ಪ ಗುಳ್ಳೆಗಳು ಬರ್ತಾ ಇದೆ ಅನ್ನುವಾಗ ನಾವು ಈ ಕಾಳನ್ನು ಅದರಲ್ಲಿ ಹಾಕಬೇಕು. ಹಾಕಿ ಬಹಳ ಇನ್ನು ಕುದಿಸಬಾರ್ದು ನಾವು ಇದನ್ನು. ಈಗ ಕಾಳು ನೋಡಿ ಯಾವ ರೀತಿ ಮೇಲೆ ಬರ್ತಾ ಇದೆ. ಈ ರೀತಿಯಾಗಿ ಎಲ್ಲ ಕಾಳುಗಳು ಮೇಲ್ಗಡೆ ಬರಬೇಕು. ಬಂದಾಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಮತ್ತು ಬಹಳ ಹೊತ್ತು ನೀರಿನಲ್ಲಿನೂ ಕೂಡ ಇಡಬಾರ್ದು. ಅದನ್ನು ತಕ್ಷಣ ನಾವು ಅದನ್ನು ತೆಗೆದು ಬಿಡಬೇಕು. ತೆಗೆದು ನೀವು ಐಸ್ ಕ್ಯೂಬ್ ಇತ್ತಂದರೆ ನೀರಿನಲ್ಲಿ ಐಸ್ ಕ್ಯೂಬನ್ನು ಹಾಕಿ ನೀವು ಆ ನೀರಿನಲ್ಲಿನೂ ಕೂಡ ಹಾಕಬಹುದು. ಇಲ್ಲ ಅಂದರೆ ನೀವು ತಣ್ಣೀರಿನಲ್ಲಿನೂ ಕೂಡ ಹಾಕಬಹುದು. ಈಗ ನಾನು ಈ ಬಿಸಿ ನೀರಿನಿಂದ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಅದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನಿಲ್ಲಿ ಫ್ರಿಜ್ ಒಳಗಿಂದ ನೀರನ್ನು ತೊಗೊಂಡಿದ್ದೀನಿ. ನಾನು ಐಸ್ ಕ್ಯೂಬ್ ನನ್ನ ಹತ್ರ ಇರಲಿಲ್ಲ, ಫ್ರಿಜ್ ಒಳಗೆ ನೀರಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೀವು ಫ್ರಿಜ್ನಲ್ಲಿ ನೀರಿಲ್ಲ ಅಂದರೆ ತಣ್ಣೀರಿನಲ್ಲಿನೂ ಕೂಡ ಹಾಕಬಹುದು. ಹಾಕಿದ ತಕ್ಷಣ ಇದು ತಣ್ಣಗಾಗುತ್ತೆ. ಯಾಕೆಂದರೆ ನಾವು ಬಿಸಿನೀರಿನಲ್ಲಿ ಹಾಕಿರೋದ್ರಿಂದ ಅದು ಬೇಯ್ತಾ ಇದ್ರೂ ನಾವು ತಣ್ಣೀರಿನಲ್ಲಿ ಹಾಕಿರೋದ್ರಿಂದ ಅದು ಬೇಯುವುದು ನಿಂತು ಬಿಡುತ್ತೆ. ಅದಕ್ಕೋಸ್ಕರ ನಾವು ಆ ರೀತಿಯಾಗಿ ಮಾಡಬೇಕು. ಈಗ ಇಲ್ಲಿ ನಾನೊಂದು ಸಾನಿಗೆ ಮೇಲೆ ತೆಗೆದಿಟ್ಕೊಂಡಿದ್ದೀನಿ. ನೀರೆಲ್ಲ ಇಳಿದು ಹೋಗಬೇಕು. ಈಗ ಈ ಕಾಳನ್ನು ನಾನು ಒಂದು ಸಾನಿಗೆಯಲ್ಲಿ ಹಾಕಿ ನೀರೆಲ್ಲ ಸೋಸಿ ತೊಗೊಳ್ತಾ ಇದ್ದೀನಿ. ನೀರೇನೂ ಇರಬಾರ್ದು. ಹಾಳಾಗದೆ ಕೆಡದೆ ನಾವು 1 ವರ್ಷದವರೆಗೆ ಇಡಬೇಕು ಅಂದರೆ ಅದರಲ್ಲಿ ನೀರಿನ ಅಂಶ ಏನೂ ಇರಬಾರ್ದು. ಅದಕ್ಕೋಸ್ಕರ ನೀರನ್ನೆಲ್ಲ ತೆಗೆದು ಈಗ ಇಲ್ಲಿ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಹಾಕಿದ್ದೀನಿ. ಕಾಟನ್ ಬಟ್ಟೆ ಮೇಲೆ ಹಾಕಿ 1 2 3 ಗಂಟೆಗಳ ಕಾಲ ಇದನ್ನು ಹಾಗೆಯೇ ಆರಲಿಕ್ಕೆ ಬಿಟ್ಟು ಬಿಡಬೇಕು. ಮೇಲಿಂದ ಒಂದು ಬಟ್ಟೆಯನ್ನು ಮುಚ್ಚಿ, ಏನಾದರೂ ಧೂಳು ಗೀಳು ಏನಾದರೂ ಬೀಳುತ್ತೆ ಅದಕ್ಕೋಸ್ಕರ. ಇವಾಗ ನೋಡಿ, ಇಲ್ಲಿ 3 ಗಂಟೆ ಆಗಿದೆ. ಇವಾಗ ಪೂರ್ತಿ ಎಲ್ಲ ನೀರು ಹೋಗಿದೆ. ಇವಾಗ ಇದನ್ನು ಹೇಗೆ ಸ್ಟೋರ್ ಮಾಡಿ ಇಡಬೇಕು ಅಂದರೆ, ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಗ್ರೀನ್ ಕಲರ್ ಚೆನ್ನಾಗಿ ಬಂದಿದೆ. ಈ ರೀತಿ ಏನಾದರೂ ಒಂದು ಪ್ಲಾಸ್ಟಿಕ್ ಕವರ್ ಇತ್ತು ಅಂದರೆ ನಿಮ್ಮ ಹತ್ರ ತೊಗೊಳ್ಳಿ. ಜಿಪ್ ಇರುವಂಥ ಪ್ಲಾಸ್ಟಿಕ್ ಕವರ್ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇಲ್ಲಾಂದರೆ ಏನಾದರೂ ಬಾಟಲ್ನಲ್ಲಿನೂ ಕೂಡ ನೀವು ಹಾಕಿಡ್ಬೋದು. ಈ ರೀತಿ ಪ್ಲಾಸ್ಟಿಕ್ ಕವರ್ ಇತ್ತಂದರೆ ಪ್ಲಾಸ್ಟಿಕ್ ಕವರ್ನಲ್ಲಿ ನಮಗೆ 1 ಅಥವಾ 2 ಸಲಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನೇ ಮಾತ್ರ ಹಾಕಿ ಇಟ್ಕೊಳ್ಳಿ. ಬಹಳಷ್ಟು ಹಾಕಿಡ್ಲಿಕ್ಕೆ ಹೋಗಬೇಡಿ. ಅಂದರೆ ಪದೇ ಪದೇ ನಾವು ಓಪನ್ ಮಾಡೋದು ಮುಚ್ಚೋದು ಮಾಡಿದಾಗ ಹಾಳಾಗೋ ಚಾನ್ಸಸ್ ಇರುತ್ತೆ. ನಮಗೆ 1 ಅಥವಾ 2 ಸಲ ಆಗಬೇಕು ಅಷ್ಟೇ ಕಾಳನ್ನು ಹಾಕಿ ಇಟ್ರೂ ಒಳ್ಳೆಯದು. ಒಂದೇ ಸಲ ಆಗುವಷ್ಟು ಕಾಳು ನೀವು ಹಾಕಿಟ್ರೂ ಚಿಕ್ಕ ಇರ್ತೀರ ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಒಂದೇ ಸಲ ಆಗುವಷ್ಟು ನೀವು ಹಾಕಿಟ್ರೂ ಒಳ್ಳೆಯದೇ. ಯಾಕೆಂದರೆ ಪದೇ ಪದೇ ತೆಗೆಯೋದು ಹಾಕೋದು ಮಾಡಿದಾಗ ಅದೇನಾಗುತ್ತಂದರೆ ಹಾಳಾಗುತ್ತೆ. ಗಾಳಿ ಎಲ್ಲ ಒಳಗಡೆ ಹೋಗಿ ಬಹಳ ದಿನಗಳವರೆಗೆ ನಮಗೆ ಇದು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ಇದನ್ನು ನೀವು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಇವಾಗ ನೋಡಿ, ಇಲ್ಲಿ ಎಲ್ಲ ನಾನು ಕವರ್ನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈ ರೀತಿ ಏನಾದರೂ ಬೌಲ್ ಇತ್ತಂದರೆ ಬೌಲ್ನಲ್ಲಿ ನೀವು ಇಟ್ಟು, ನೀವು ಫ್ರಿಜ್ನಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಡ್ತೀವಿ ನೋಡಿ ಅಲ್ಲಿ ಇಡಬಾರ್ದು. ಫ್ರಿಜ್ನಲ್ಲಿ ಮೇಲ್ಗಡೆ ಐಸ್ ಆಗುತ್ತೆ ನೋಡಿ ಆ ಜಾಗದಲ್ಲಿ ಇಡಬೇಕು. ಅಂದರೆ ಹಾಳಾಗದೆ ಚೆನ್ನಾಗಿರುತ್ತೆ ಬಟಾಣಿ ಕಾಳು. ಎಲ್ಲರಿಗೂ ಧನ್ಯವಾದಗಳು.